ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇಬ್ಬರು ಈಗಾಗಲೇ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ. ನೀವು ರಾಜ್ಯದಲ್ಲಿ ಬಡ್ಡಿ ಮಕ್ಕಳ ಓಟ್ ಹಾಕಿದ್ದೀರಿ, ನೀವೇನಾದರೂ ಮಾಡ್ಕೊಳ್ಳಿ, ನಮಗೆ ಅಧಿಕಾರ ಮುಖ್ಯ ಅಂತ. ಇವತ್ತು ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯ ಜೊತೆ ಮೀಟಿಂಗ್ ಕೂಡ ಇದೆ. ಇಲ್ಲಿವರೆಗೂ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋ ಪ್ರಯತ್ನವನ್ನು ಮಾಡಿದರು, ಆದರೆ ಆಗಲೇ ಇಲ್ಲ. ಇಲ್ಲಿ DK ಶಿವಕುಮಾರ್ ಮಾತ್ರ ಪ್ರಿಯಾಂಕಾ ಗಾಂಧಿಯನ್ನು ಭೇಟಿ ಮಾಡಿದರು. ಇದೆಲ್ಲದರ ಮಧ್ಯೆ ಮೊನ್ನೆ DK ಶಿವಕುಮಾರ್ ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಅಮಿತ್ ಶಾ ಮತ್ತೆ ರಾಜ್ಯ ಕಾಂಗ್ರೆಸ್ ಬಣಜಗಳವನ್ನೇ ಉಪಯೋಗ ಮಾಡಿಕೊಂಡು ಆಟ ಆಡೋಕೆ ನೋಡ್ತಾ ಇದ್ದಾರಾ? ಯಾಕಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಒಳಗೂ ಅಂಥದ್ದೇ ಪರಿಸ್ಥಿತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ BJP ನಾಯಕರು ಕೈಲಾಗದವರ ಹಾಗೆ ಇದ್ದಾರೆ. ಆದರೆ ಇವತ್ತಿನ ಮೀಟಿಂಗ್ ಏನಾಗುತ್ತೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರುತ್ತೆ. ಹಾಗಾದರೆ DK ಮತ್ತೆ ಸಿದ್ದು ಮಧ್ಯೆ ಆಗ್ತಾ ಇರೋದೇನು? ಇಲ್ಲಿ ಚಾಣಕ್ಯ ಅಂತ ಕರೆಸಿಕೊಳ್ಳೋ ಅಮಿತ್ ಶಾ ಮಾಡೋಕ್ಕೆ ಹೊರಟಿರೋದೇನು? ಸುರ್ಜೇವಾಲಾ ರಿಪೋರ್ಟಲ್ಲಿ ಏನಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಮ್ಮ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಚುನಾವಣೆ ಮುಗಿದ ದಿನದಿಂದ ಶುರುವಾಯಿತು. ಅದು ಇನ್ನೂ ಮುಗಿದಿಲ್ಲ. ರಾಜ್ಯ ಅದೆಷ್ಟು ಉದ್ಧಾರ ಆಗಿದೆ ಅನ್ನೋದನ್ನು ನೋಡಿದರೆ ಅದು ಮಾತ್ರ ಶೂನ್ಯ. ಅಧಿಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಒಳಗೆ ಕಿತ್ತಾಟ ಇದ್ದೇ ಇದೆ. ಅದರಲ್ಲೂ ಎರಡು ಬಣಗಳೇ ಆಗಿ ಹೋಗಿವೆ. ಸುರ್ಜೇವಾಲಾ ರಾಜ್ಯಕ್ಕೆ ಬಂದರು, ರಾಜ್ಯ ಕಾಂಗ್ರೆಸ್ ಅಭಿಪ್ರಾಯಗಳನ್ನು ತಗೊಂಡು ಹೋದರು. ಇಲ್ಲಿಂದ ಮತ್ತೆ ಸಿದ್ದರಾಮಯ್ಯ ನನಗೆ ರಾಜ್ಯದ ಕೆಲಸ ಇದೆ, ಅದಕ್ಕೆ ನಾನು ದೆಹಲಿಗೆ ಹೋಗ್ತೀನಿ ಅಂದರು. ದೆಹಲಿಗೆ ಹೋಗಿ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಅದಾದ ನಂತರ ಪತ್ರಕರ್ತರು ಕೇಳಿದರು, ಸರ್ ನೀವು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತೀರಾ, ಇಲ್ಲಿ ರಾಜನಾಥ್ ಸಿಂಗ್ ಅವರನ್ನು ಯಾಕೆ ಭೇಟಿ ಮಾಡಿದ್ರಿ ಅಂದರೆ, ಅಯ್ಯೋ ನೋಡ್ರಿ, ನಾನೇನು ರಾಜಕೀಯ ಮಾಡೋಕ್ಕೆ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿಲ್ಲ. ನಮ್ಮ ದಸರಾಗೆ ಒಂದು ಏರ್ ಶೋ ಮಾಡೋಕ್ಕೆ ಪತ್ರವನ್ನು ಕೊಡಬೇಕಿತ್ತು, ಅದಕ್ಕೆ ಹೋಗಿದ್ದೆ ಅಂದರು. ಅದರ ಜೊತೆಗೆ ರಾಹುಲ್ ಗಾಂಧಿಯನ್ನು ನಾನು ಭೇಟಿ ಮಾಡೋಕ್ಕೆ ಬಂದಿಲ್ಲ, ಆದರೆ ಹಾಗೇನಾದರೂ ರಾಹುಲ್ ಗಾಂಧಿ ಸಿಗ್ತೀನಿ ಅಂದರೆ ಭೇಟಿ ಮಾಡ್ತೀನಿ ಅಂದರು. ಅಲ್ಲ ರೀ, ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಸಿಗ್ತೀನಿ ಅಂದರೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡ್ತೀನಿ ಅನ್ನೋದೇ ಇಲ್ಲಿ ಕಾಮಿಡಿ. ಯಾಕಂದರೆ ಸಿದ್ದರಾಮಯ್ಯ ಅವರ ಕುರ್ಚಿ ಗಟ್ಟಿಯಾಗಿ ಇರಬೇಕು ಅಂದರೆ ನಕಲಿ ಗಾಂಧಿಗಳನ್ನು ಭೇಟಿ ಮಾಡಲೇಬೇಕು. ಅದಕ್ಕೆ ಅಂತ ಇನ್ನೂ ಸಿದ್ದರಾಮಯ್ಯ ಈಗಲೂ ದೆಹಲಿಯಲ್ಲೇ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡ್ತಾರೆ. ಆಗ ಪತ್ರಕರ್ತರು ಪ್ರಹ್ಲಾದ್ ಜೋಶಿ ಅವರನ್ನು ಯಾಕೆ ಭೇಟಿ ಮಾಡಿದ್ರಿ ಅಂದರೆ, ನಾನು ನೀರಾವರಿ ಬಗ್ಗೆ ಮಾತಾಡೋಕೆ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದೆ ಅಂದರು. ಅಲ್ಲ ರೀ, ಈ ನೀರಾವರಿಗೂ ಪ್ರಹ್ಲಾದ್ ಜೋಶಿಗೂ ಏನ್ರಿ ಸಂಬಂಧ? ಇದೆಲ್ಲವನ್ನು ನೋಡ್ತಾ ಇದ್ರೆ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು ಮಾತ್ರ ಕಾಣಿಸ್ತಾ ಇದೆ. ಆದರೂ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸುರ್ಜೇವಾಲಾ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಜೊತೆ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ರಾಜ್ಯದಲ್ಲಿ ಈಗಾಗಲೇ ಸುರ್ಜೇವಾಲಾ ಎಲ್ಲ ಶಾಸಕರನ್ನು ಭೇಟಿ ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿರೋ ರಿಪೋರ್ಟನ್ನು ಕೂಡ ನೀಡ್ತಾರೆ. ಇನ್ನು ಮುಂದೆ CM ಆಗಿ ಯಾರು ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ಸುರ್ಜೇವಾಲಾ ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿರೋ ರಿಪೋರ್ಟಲ್ಲಿ ಬಹಳಷ್ಟು ಶಾಸಕರು, ಮಂತ್ರಿಗಳು ಸಿದ್ದರಾಮಯ್ಯ ಪರ ಇದ್ದಾರೆ ಅನ್ನೋದು ನಿಜ. ಆದರೆ ಅಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪವನ್ನು ಕೂಡ ಮಾಡಿದ್ದಾರೆ. ಅದೇನೆಂದರೆ, ನಮ್ಮ ಕ್ಷೇತ್ರಗಳಿಗೆ ಹಣವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದು. ಇದೊಂಥರ ಇಲ್ಲಿ ಶಾಸಕರು ಎರಡೂ ಕಡೆ ಕಾಲನ್ನು ಇಟ್ಕೊಂಡು ಪೂರ್ತಿಯಾಗಿ ಸಿದ್ದರಾಮಯ್ಯ ಪರ ಇದ್ದ ಹಾಗೂ ಇರಬಾರ್ದು, DK ಪರವಾಗಿ ಮಾತನಾಡಿದ ರೀತಿ ಕೂಡ ಇರಬೇಕು, ಆ ರೀತಿ ಇದೆ. ಆದರೆ ಇಲ್ಲಿ ಈಗಾಗಲೇ DK ಶಿವಕುಮಾರ್ ಯಾವಾಗ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಸಿಗಲಿಲ್ಲ ಆಗ ಪ್ರಿಯಾಂಕಾ ವಾದ್ರಾ ಅವರನ್ನು ಭೇಟಿ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಅಧಿಕಾರ ಹಂಚಿಕೆ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಒಟ್ಟಿಗೆ ಇದ್ದರು. ಸೋನಿಯಾ ಗಾಂಧಿ ಹೇಳಿದ್ದಕ್ಕೆ ಅಧಿಕಾರ ಹಂಚಿಕೆಗೆ DK ಶಿವಕುಮಾರ್ ಒಪ್ಕೊಂಡಿದ್ರು. ನಮಗೆಲ್ಲ ಗೊತ್ತಿದೆ ಅಧಿಕಾರ ಹಂಚಿಕೆಯ ಸಮಯ ಅದೆಷ್ಟು ದಿನ ಆಯಿತು CM ಆಯ್ಕೆಯನ್ನು ಮಾಡೋದಕ್ಕೆ ಅಂತ. ಅದಕ್ಕೆ ನೀವು ಹೇಳಿದ್ದ ಸಮಯ ಮುಗಿದಿದೆ, ಈಗಲಾದರೂ ಸಿದ್ದು ಕುರ್ಚಿಯನ್ನು ಖಾಲಿ ಮಾಡಿಸಿ ಅನ್ನೋದನ್ನು ಹೇಳೋಕೆ DK ಶಿವಕುಮಾರ್ ಪ್ರಿಯಾಂಕಾ ಗಾಂಧಿಯನ್ನು ಭೇಟಿ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದೇನೇ ಆದರೂ ಶಾಸಕರ ಬಲ ಸಿದ್ದರಾಮಯ್ಯ ಪರ ಇದೆ ಅನ್ನೋದು ಮಾತ್ರ ನಿಜ. ಆದರೆ ಹೈಕಮಾಂಡ್ ಬಲ DK ಶಿವಕುಮಾರ್ ಮೇಲಿದೆ. ಅದಕ್ಕೆ ಕಾರಣ ನೂರಾರಿವೆ. ಅಂದರೆ ಈ DK ಶಿವಕುಮಾರ್ ನಕಲಿ ಗಾಂಧಿಗಳ ಕುಟುಂಬವನ್ನು ಉಳಿಸೋಕೆ ಜೈಲಿಗೆ ಹೋದರು. ಪಕ್ಷ ಸಂಕಷ್ಟದಲ್ಲಿದ್ದಾಗ ಹಣ ಬಲ ಕೊಟ್ಟಿರೋದು ಇದೇ DK. ಇನ್ನು ಬಹಳಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ಒಳಗೆ ಭಿನ್ನಮತ ಬಂದಾಗ ಅಲ್ಲಿ DK ಟ್ರಬಲ್ ಶೂಟರ್ ಆಗಿರ್ತಾರೆ. ಹಿಂಗಿದ್ದಾಗ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರಿಗಿಂತ DK ಶಿವಕುಮಾರ್ ಇಂಪಾರ್ಟೆಂಟ್. ಹಾಗಂತ ಹೈಕಮಾಂಡ್ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಕೆಳಗೆ ಇಳಿತಾರಾ ಅಂದರೆ ಖಂಡಿತ ಇಲ್ಲ. ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಿದರೆ ಏನಾಗುತ್ತೆ ಅನ್ನೋದನ್ನು ಇವತ್ತು ಹೈಕಮಾಂಡ್ ಮುಂದೆ ಅವರೇ ಹೇಳ್ತಾರೆ. ಇನ್ನು DK ಶಿವಕುಮಾರ್ ಕೂಡ ಅದನ್ನೇ ಮಾಡ್ತಾರೆ.
ಆದರೆ ಸದ್ಯದ ಮಟ್ಟಿಗೆ ಬಿಹಾರ ಚುನಾವಣೆ ಮುಂದೆ ಇರೋದ್ರಿಂದ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನು CM ಕುರ್ಚಿಯಿಂದ ಇಳಿಸೋ ಪ್ರಯತ್ನವನ್ನು ಮಾಡಲ್ಲ. ಯಾಕಂದರೆ ಬಿಹಾರದಲ್ಲಿ ಹಿಂದುಳಿದ ವರ್ಗದ ಮತಗಳೇ ಪ್ರಮುಖ ಆಗಿರುತ್ತವೆ. ಹೀಗಿದ್ದಾಗ ಸಿದ್ದರಾಮಯ್ಯ ಅವರನ್ನು ಸದ್ಯಕ್ಕೆ ಇಳಿಸೋದು ಬೇಡ, ಬಿಹಾರ ಚುನಾವಣೆ ಮುಗಿದ ಮೇಲೆ ಅದನ್ನು ನೋಡೋಣ ಅನ್ನೋದನ್ನು ಹೇಳಿ ಕಳಿಸೋ ಚಿಂತನೆ ಈಗಾಗಲೇ ಹೈಕಮಾಂಡ್ ಮಾಡಿಕೊಂಡಿದೆ. ಅಪ್ಪಿತಪ್ಪಿ DK ಶಿವಕುಮಾರ್ ಅವ್ರನ್ನ CM ಮಾಡೋಕ್ಕೆ ಹೈಕಮಾಂಡ್ ಕೈ ಹಾಕಿದರೆ ಇದನ್ನೇ BJP ಬಿಹಾರ ಚುನಾವಣೆಯಲ್ಲಿ ಅಸ್ತ್ರ ಮಾಡಿಕೊಳ್ಳುತ್ತೆ. ಹಾಗಾಗಿ ಅಂತಹ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸದ್ಯದ ಮಟ್ಟಿಗೆ ಕೈ ಹಾಕಲ್ಲ. ಗೆಳೆಯರೆ, ಇಷ್ಟೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ಒಳಗೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಅಮಿತ್ ಶಾ ಕೂಡ ಈಗ ಕಡಕ್ಕೆ ಇಳಿದಿದ್ದಾರೆ. ಯಾಕಂದರೆ ಈ ಕರ್ನಾಟಕ BJP ನಾಯಕರಿದ್ದಾರಲ್ಲ, ಇವರು ನಾಲಾಯಕ್ಗಳು ಅನ್ನೋದು ಅವರಿಗೂ ಗೊತ್ತಾಗಿದೆ. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿರೋ ಮಂತ್ರಿಗಳನ್ನು ಒಂದು ಕಡೆ ಸಿದ್ದರಾಮಯ್ಯ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣ ಏನಾದರೂ BJPಗೆ ಹೋಗಿ ಅಲ್ಲಿ ಅಧಿಕಾರವನ್ನು BJP ಮತ್ತೆ ಹಿಡಿಯುತ್ತಾ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ರಾಜ್ಯದಲ್ಲಿ BJP ಜೊತೆ JDS ಈಗಾಗಲೇ ಮೈತ್ರಿ ಮಾಡಿಕೊಂಡಿದೆ. ಕಾಂಗ್ರೆಸ್ ಮತ್ತು JDSಗಳಿಗೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ. ಹೀಗಿದ್ದಾಗ ಕಾಂಗ್ರೆಸ್ ಅವರನ್ನು ಮತ್ತೆ BJP ಜೊತೆ ಸೇರಿಸಿಕೊಂಡು ಸರ್ಕಾರವನ್ನು ಮಾಡ್ತಾರಾ ಅಂದರೆ ಖಂಡಿತ ಇಲ್ಲ. ಅದಕ್ಕೆ ಅಂತ ಅಮಿತ್ ಶಾ ಈಗ ಆ ಕಡೆ ಕೇಳಿದು ಕಾಂಗ್ರೆಸ್ ಒಳಗೆ ಅಂತಹ ದೊಡ್ಡದಾದ ಬೆಳವಣಿಗೆಗಳು ಏನಾದರೂ ಆದರೆ ಮುಂದಿನ 6 ತಿಂಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಮಾಡಿಸಿ ಮಹಾರಾಷ್ಟ್ರದಲ್ಲಿ ಏನಾಯಿತೋ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಮಾಡೋ ಚಿಂತನೆಯನ್ನು ನಡೆಸಿದ್ದಾರೆ. ಅದಕ್ಕೂ ಒಂದು ಕಾರಣ ಇದೆ. ಈಗ ಚುನಾವಣೆ ನಡೆದರೆ ಯಾವ ಪಕ್ಷಕ್ಕೆ ಎಷ್ಟು ಸೀಟುಗಳು ಬರುತ್ತವೆ ಅನ್ನೋ ಸರ್ವೆ ಒಂದು ನಡೆದಿತ್ತು. ಅದರಲ್ಲಿ ಈಗ ಕರ್ನಾಟಕದ ಚುನಾವಣೆ ನಡೆದರೆ BJP ಬಹುಮತಗಳಿಂದ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ಆ ಒಂದು ಸರ್ವೆ ಹೇಳಿತ್ತು. ಇದನ್ನೆಲ್ಲ ನೋಡಿ ಈಗ ಅಮಿತ್ ಶಾ ಇಲ್ಲಿರೋ ಸರ್ಕಾರ ಮಾಡಿಕೊಳ್ಳೋ ಎಡವಟ್ಟುಗಳನ್ನು ಲಾಭಕ್ಕೆ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗೇನಾದರೂ ಆದರೆ ಕರ್ನಾಟಕ BJPಯಲ್ಲಿರೋ ಅಡ್ಜಸ್ಟ್ಮೆಂಟ್ ಗಿರಾಕಿಗಳನ್ನು ಬಿಟ್ಟು ಬೇರೆಯವರಿಗೆ ಪಟ್ಟವನ್ನು ಕಟ್ಟೋ ಯೋಚನೆಯನ್ನು BJP ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ BJPಗೆ ಯಾರೆಲ್ಲ ಬೇಕು ಅನ್ನೋದನ್ನು ನೋಡಿ ಅಂತಹವರಿಗೆ ಮಂತ್ರಿ ಸ್ಥಾನವನ್ನು ಕೊಡೋ ಚಿಂತೆಯನ್ನು ಮಾಡ್ತಾ ಇದೆ. ಅದ್ಯಾರು ಏನೇ ಯೋಚನೆಗಳನ್ನು ಮಾಡಿದ್ರು ಕಾಂಗ್ರೆಸ್ ಒಳಗೆ ಭಿನ್ನಮತ ಹೆಚ್ಚಾಗಿ ಅಲ್ಲಿ ರಾಜ್ಯ ಕಾಂಗ್ರೆಸ್ ಇಬ್ಬಾಗ ಆದರೆ ಮಾತ್ರ ಅಂತಹ ಒಂದು ಲಾಭ ಇಲ್ಲಿ BJPಗೆ ಸಿಗುತ್ತೆ. ಅದನ್ನು ಬಿಟ್ಟು ಇಲ್ಲಿರೋ ರಾಜ್ಯ BJP ನಾಯಕರು ಏನು ಕಿತ್ತು ಹಾಕಲ್ಲ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಮ್ಮ ರಾಜ್ಯದ CM DCM ಇಬ್ಬರು ಕೂತ್ಕೊಂಡು ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಏನು ಬೇಕೋ ಅದನ್ನು ಮಾತ್ರ ಮಾತಾಡ್ತಾರೆ. ಆದರೆ ನಮ್ಮ ರಾಜ್ಯದ ಜನರ ಕಷ್ಟವನ್ನು ಯಾವನು ಕೇಳಲ್ಲ, ಯಾವನಿಗೂ ಅದು ಬೇಕಾಗೂ ಇಲ್ಲ. ಯಾಕಂದರೆ ಅವರಿಗೆ ಅಧಿಕಾರ ಕುರ್ಚಿ ಇದು ಮಾತ್ರ ಇಂಪಾರ್ಟೆಂಟ್. ಜನರು ಹೇಗಾದರೂ ಸಾಯ್ತಾ ಇರಲಿ, ಇದು ನಮ್ಮ ರಾಜ್ಯದಲ್ಲಿರೋ ಅಧಿಕಾರದಾಹಿಗಳ ಕಥೆ. ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ ಒಳಗೆ ಆಗ್ತಾ ಇರೋ ಬೆಳವಣಿಗೆಗಳು. ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರೋ ಅಮಿತ್ ಶಾ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.